ANMR ನ್ಯೂಸ್ಗೆ ಸ್ವಾಗತ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಿದ ರಾಮಲಲ್ಲಾ, ಕಲಾವಿದೆ ಚಿಂತಾಮಣಿಯ ರಶ್ಮಿ ಹರ್ಷಗೆ ಪ್ರಥಮ ಬಹುಮಾನ. 75ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನ ಉದ್ಯಾನದ ಮಾಹಿತಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಜಾನೂರು ಪ್ರದರ್ಶನದಲ್ಲಿ ಬಾಳೆ ಮತ್ತು ತೆಂಗಿನ ಗರಿಗಳಲ್ಲಿ ತಯಾರಿಸಿದ ಅಯೋಧ್ಯೆಯ ರಾಮನ ಮಂಟಪ, ಅದರಲ್ಲಿ ರಾಮ, ಸೀತೆ, ಲಕ್ಷ್ಮಣರ ಪ್ರತಿಮೆ ತಯಾರಿಸಿದ್ದ ಚಿಂತಾಮಣಿ ನಗರದ ವೆಂಕಟೇಶ್ವರ ಬಡಾವಣೆ ನಿವಾಸಿ ಕಲಾವಿದೆ ರಶ್ಮಿ ಹರ್ಷರವರು ಪ್ರಥಮ ಬಹುಮಾನ ಪಡೆಯುವ ಮೂಲಕ ಜಿಲ್ಲಾ ಮತ್ತು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 2024ರ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯಂತೆ ಈ ಸಲವೂ ಉದ್ಯಾನದ ಮಾಹಿತಿ ಕೇಂದ್ರದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯಾಧಾರಿತ ಗಣರಾಜ್ಯೋತ್ಸವದ 215ನೇ ಫಲಪುಷ್ಪ ಪ್ರದರ್ಶನದ ತೋಟಗಳ ಸ್ಪರ್ಧೆಗಳಾದ ಈಕೆಬಾನ್, ತರಕಾರಿ ಕೆತ್ತನೆ, ಥಾಯ್ ಆರ್ಟ್ಸ್, ಜಾನೂರು, ರಂಗೋಲಿ ಸ್ಪರ್ಧೆ, ಪುಷ್ಪ ಭಾರತಿ, ಬೋನ್ಸಾಯಿ, ಒಣ ಹೂವಿನ ಜೋಡಣೆ ಸೇರಿದಂತೆ ಹಲವಾರು ಪೂರಕ ಕಲೆಗಳ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಸ್ಪರ್ಧೆಯಲ್ಲಿ 100 ಮಂದಿ ಕಲಾವಿದರು ಸಹ ಭಾಗವಹಿಸಿದರು. ವಿವಿಧ ಕಲೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿರುವ ಚಿಂತಾಮಣಿಯ ರಶ್ಮಿ ಹರ್ಷರವರು ಪ್ರಪ್ರಥಮ ಬಾರಿಗೆ ಲಾಲ್ಬಾಗ್ನಲ್ಲಿ ಹಮ್ಮಿಕೊಂಡಿರುವ ಪೂರಕ ಕಲೆಗಳಾದ ಜಾನೂರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅವರು ತಾನು ಪ್ರದರ್ಶಿಸಿದ ತೆಂಗಿನ ಗರಿಯ ರಾಮಲಲ್ಲಾ ಮಂಟಪ ಪ್ರಥಮ ಬಹುಮಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇಶದಾದ್ಯಂತ ರಾಮಲಲ್ಲಾದೇ ಸ್ಮರಣೆಯಲ್ಲಿದ್ದ ಜನತೆಗೆ ಬಾಳೆ ಮತ್ತು ತೆಂಗಿನ ಗರಿಗಳಲ್ಲಿ ರಾಮಲಲ್ಲಾ ಮಂಟಪ ರಚನೆ ಮಾಡಲು ದೃಢ ನಿರ್ಧಾರ ಮಾಡಿದ ರಶ್ಮಿರವರು ಹಗಲು ರಾತ್ರಿ ಎನ್ನದೇ ತಮ್ಮ ಕುಟುಂಬದವರ ಸಹಕಾರದೊಂದಿಗೆ ತೆಂಗಿನ ಗರಿ ಮತ್ತು ಅದಕ್ಕೆ ಬೇಕಾದ ಪೂರಕ ವಸ್ತುಗಳಿಂದ ಕಣ್ಣಿಗೆ ನಿದ್ದೆ ಇಲ್ಲದೆ ಅಯೋಧ್ಯೆ ಮಂಟಪವನ್ನು ತಯಾರಿಸಿ ಪ್ರದರ್ಶನದಲ್ಲಿ ಪ್ರದರ್ಶಿಸಿದ್ದರು. ಬಾಳೆ ಮತ್ತು ತೆಂಗಿನ ಗರಿಗಳಲ್ಲಿ ಅಯೋಧ್ಯೆ ರಾಮನ ಮಂಟಪ, ಅದರಲ್ಲಿ ರಾಮ, ಸೀತೆ, ಲಕ್ಷ್ಮಣರ ಪ್ರತಿಮೆಗಳು ನೋಡುಗರ ಗಮನ ಸೆಳೆಯುವಂತೆ ಮಾಡಿರುವುದು ಜೊತೆಗೆ ಬಿಲ್ಲು ಹಿಡಿದ ರಾಮನ ನಿಲುವಿನ ಭಂಗಿಯನ್ನು ತೆಂಗಿನ ಗರಿಗಳಲ್ಲಿ ಸೃಷ್ಟಿಸಿದ್ದು ಪ್ರದರ್ಶನದಲ್ಲಿ ಜನ ಆಕರ್ಷಣೆಯಾಗಿದ್ದಲ್ಲದೆ ಪ್ರದರ್ಶನಕ್ಕೆ ವೀಕ್ಷಣೆಗೆ ಬಂದ ಜನರೆಲ್ಲ ತೆಂಗಿನ ಗರಿಯಲ್ಲಿ ಅರಳಿದ ಅಯೋಧ್ಯೆಯ ರಾಮಲಲ್ಲಾ ಮಂಟಪವನ್ನು ನೋಡಲು ಮುಗಿಬಿದ್ದಿದ್ದಲ್ಲದೆ ಮಂಟಪದ ಫೋಟೋ ಮತ್ತು ಮಂಟಪದ ಜೊತೆ ಸೆಲ್ಫಿ ಫೋಟೋಗಳಿಗೂ ಸಹ ಮುಗಿಬಿದ್ದಿದ್ದು ವಿಶೇಷವಾದರೆ, ಪ್ರದರ್ಶನಕ್ಕೆ ಬಂದ ಬಹುತೇಕ ಗಣ್ಯರು, ಚಲನಚಿತ್ರ ನಟರು, ನಟಿಯರು ಸೇರಿದಂತೆ ಎಲ್ಲರಿಗೂ ರಾಮಲಲ್ಲಾ ಮಂಟಪ ನಿರ್ಮಿಸಿದ ಕಲಾವಿದ ಕಲೆಗೆ ಮೆಚ್ಚುಗೆ ಸಹ ವ್ಯಕ್ತಪಡಿಸಿದರು. ಸದರಿ ಮಂಟಪವನ್ನು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ ನಂತರ ಲಾಲ್ಬಾಗ್ನ ಗಾಜಿನ ಮನೆಯ ಪ್ರದರ್ಶನದಲ್ಲಿ 1 ವಾರದ ಕಾಲ ಪ್ರದರ್ಶನಕ್ಕಿಟ್ಟಿದ್ದು ವಿಶೇಷ. ಬಾಳೆ ಮತ್ತು ತೆಂಗಿನ ಗರಿಗಳಲ್ಲಿ ಅಯೋಧ್ಯೆಯ ರಾಮಲಲ್ಲಾ ಮಂಟಪ ನಿರ್ಮಿಸಿದ ರಶ್ಮಿ ಹರ್ಷರವರಿಗೆ ಜನವರಿ 27ರಂದು ಬೆಂಗಳೂರಿನ ತೋಟಗಾರಿಕೆ ಇಲಾಖೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಂಗಳೂರು ಚಿಕ್ಕಪೇಟೆಯ ಶಾಸಕ ಬಿ. ಗರುಡಾಚಾರ್, ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಇಲಾಖೆಯ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶ್ಯಾಮಲಾ ಇಕ್ಬಾಲ್, ಹಿರಿಯ ಚಲನಚಿತ್ರ ನಟರಾದ ಅಶೋಕ್, ದೊಡ್ಡಣ್ಣ, ಡಾಲಿ ಧನಂಜಯ್ ಮತ್ತು ತೋಟಗಾರಿಕೆ ಇಲಾಖೆಯ ನಿರ್ದೇಶಕ DS ರಮೇಶ್ ಮತ್ತಿತರ ಗಣ್ಯರು ರಶ್ಮಿ ಹರ್ಷರವರಿಗೆ ಜಾನೂರು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ ಪಾರಿತೋಷಕ ಮತ್ತು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಾರೆ.